ಗೈಸ್ ನಮ್ಮ ಹುಡ್ರಿಗೆ ಹುಡುಗಿ ಬಿಟ್ಟು ಹೋದ್ರೆ ಚಿಂತೆ ಆಗ್ತಿಲ್ಲ ಗೊತ್ತಿಲ್ಲ. ಆದ್ರೆ ನಮ್ಮ ಹುಡ್ರ ಯಾರು ಇರಲಿಲ್ಲ ಅಂದ್ರೆ ಭಾಳ ಭಾಳ ಬೇಜಾರಾಕೈತಿ ಮನ್ಸಿಗೆ. ನಿನಗಾಗಿ ಎದೆಯಲ್ಲಿ ಮಾತನಾಡುವೆ ಮುಂದಿನ ಹಾಡು ಸ್ವ್ಯಾಗ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಷಯ ಏನಪ್ಪಾ ಅಂದ್ರ ನಮ್ಮ ಹುಡುಗರೆಲ್ಲ ಊರಿಗೆ ಹೋಗ್ಬಿಟ್ಟಾರ. ನಮ್ಮ ರೂಮ್ ಎಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟೈತಿ. ಇವಾಗ ಸ್ವಲ್ಪ ರೂಮ್ ಗಲೀಜ್ ಐತಿ. ನಮ್ಮ ಹುಡ್ರೆಲ್ಲ ಅದನ್ನ ಸ್ವಚ್ಛ ಮಾಡತ್ತಾರ. ನಮ್ಮ ಹುಡ್ರೆಲ್ಲ ಊರಿಗೆ ಹೋಗಿದ್ದಕ್ಕೆ ಫುಲ್ ಎಲ್ಲ ರೂಮ್ ಎಲ್ಲ ಸೈಲೆಂಟ್ ಆಗಿಬಿಟ್ಟೈತಿ. ಫುಲ್ ಬೇಜಾರಾಗ್ಬಿಟ್ಟೈತಿ. 3 ಇದೀವಿ ಸದ್ಯಕ್ಕೆ. ಎಲ್ರು ಇವಾಗ ಕ್ಲೀನ್ ಮಾಡಾಕ್ತಾರ. ಹೋಗ್ಯಾರ ಮಕ್ಳು ಹಂಗೆ ಎಲ್ಲಿ ಬೇಕಲ್ಲೇ ಬಿಟ್ಟು ಹಂಗೆ ಹೋಗ್ಬಿಟ್ಟಾರ. ಇನ್ನ ಇವಾಗ ಅಡಿಗೆ ರೂಮ್ ಒಂದು ಹಂಗೆ ಬಿಟ್ಟು ಹೋಗ್ಯಾರ. ಅದನ್ನ ಕ್ಲೀನ್ ಮಾಡ್ಬೇಕಿನ್ನ. ಇವಾಗ ಇದನ್ನ ಕ್ಲೀನ್ ಮಾಡಾಕ್ತಾರ. ಇನ್ನ ಅಡಿಗೆ ರೂಮ್ ಕ್ಲೀನ್ ಮಾಡೋಣ. ಅದು ನೋಡ್ಬೇರಿ ಅಡಿಗೆ ರೂಮ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮ್ಗೆ. ಹಿಂಗಿಟ್ಟು ಹೋಗ್ಬಿಟ್ಟಾರ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿ ಅಡಿಗೆ ರೂಮ್ ಸ್ವಚ್ಛ ಮಾಡ್ರಿ. ಅಡಿಗೆ ರೂಮ್ ಸ್ವಚ್ಛ ಮಾಡ್ರೆ ಎಲ್ಲ ಹೊಡಿತೇನೆ. ಬಾ ಅಪ್ಪಾಜಿ ಸ್ವಚ್ಛ ಮಾಡೋಣ. ಸ್ವಚ್ಛತೆಯ ಕಾರ್ಯಕ್ರಮ ನಡೆದ ಇವಾಗ. ಹುಡುಗ ಯಾವತ್ತು ಬಾರ್ಗಿ ಹಿಡ್ದು ಕಸ ಬಳದವಲ್ಲ. ಇವಾಗ ನೋಡ್ರಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಎರಡು. ಇವತ್ತು 3ರಲ್ಲಿ ಇವನೇ ಎರಡು ಸ್ವಚ್ಛತೆ ಕಾರ್ಯಕ್ರಮ. ಫೋನ್ ಹಿಡ್ಕೊಂಡು ಅಡ್ಡಾಡ್ಬೇಡ ಕೆಲಸ ಫೋನ್ ಹಿಡ್ಕೊಂಡು ಅಡ್ಡಾಡ್ಬೇಡ ಕೆಲಸ ಮಾಡ್ಬೇಕ. ಮಾಡ್ತಿಲ್ಲ ನಾನು. ಸ್ವಚ್ಛತೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿರುವ ಪೂಜಾರಿ. ಇವಾಗ ಅಡಿಗೆ ರೂಮ್ ಒಂದು ಕ್ಲೀನ್ ಮಾಡಾಕ್ತೀವಿ. ಇವಾಗ ಹಿಂಗೈತಿ. ಕ್ಲೀನ್ ಮಾಡಿದ ಹೆಂಗಿರ್ತಂತ ಇವಾಗ ಒಂದು ಸ್ವಲ್ಪ ಎಲ್ಲ ರೂಮ್ ಸ್ವಲ್ಪ ಕ್ಲಿಯರ್ ಆಗೈತೆಲ್ಲ. ಇನ್ನೂ ಸ್ವಲ್ಪ ಐತಿ. ನಮ್ಮ ಹುಡುಗ ಇಲ್ಲಿ ಇನ್ನೊಂದು ಸ್ವಲ್ಪ ಕಸದು ನೀಟ್ ಇಡಾಕ್ತಾನೆ ಇಲ್ಲಿ ಇನ್ನೊಂದು ಸ್ವಲ್ಪ. ಇವಾಗ ನಮ್ಮ ಅಪ್ಪಾಜಿ ಅವರು ಏನಿದು ಪಾತ್ರೆ ಉದ್ದುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಾಕತ್ತಾರ. ಅಪ್ಪಾಜಿ ಅವರೇ ಏನ್ ಅನ್ಸಾಕತೈತಿ? ಅದಕ್ಕೆ ಹೇಳೋದು ಅವಾಗೆ ಮುಗಿಸ್ಬಿಡೋದು ಕೆಲಸ ಅಂತ. ಇವಾಗ ನೋಡಿ ಇಷ್ಟೆಲ್ಲ ಪೆಂಡಿಂಗ್ ಐತಿ. ಇನ್ನೊಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ಉದ್ದಾಗುತ್ತಾನ. ನೆಕ್ಸ್ಟ್ ಕಸದು ಹೊಡಿಬೇಕು. ನಮ್ಮ ಹುಡುಗ ಇನ್ನೊಂದು ಸ್ವಲ್ಪ ಇದು ಹಾಲು ಒಂದು ಕ್ಲೀನ್ ಮಾಡ್ಕೊತಾನ. ಏನು ಮಾಡಾಕತ್ತಿ ಕಿರಣ? ಹೌದಾ ಗಾಯ್ಸ್, ಪೂಜಾರಿ ಕಿರಣ್ ಕುಮಾರ್ ಹೆಂಗಿದ್ದವನು ಇವಾಗ ರೂಮ್ನಾಗ ಸ್ವ್ಯಾಗ್. ಕಸ ಬೆಳಕು ಚಸ್ಮಾ ಹಾಕಿ ಹೋಗೋಣ. ಕಸ ಬೆಳಕು ಚಸ್ಮಾ ಹಾಕಿ ಹೋಗ್ಬೇಕು. ರೂಮ್ ತುಂಬ ಚೆಲ್ಲ. ನಿನಗಾಗಿ ಎದೆಯಲ್ಲಿ ಮಾತನಾಡುವೆ ಮುಂದಿನ ಹಾಡು. ಸಾಂಗ್ ಆಡ್ಕೊಂಡ್ ತೊಳಿಬೇಕು ಅವೆಲ್ಲ. ಹೌದಾ, ಆಡ್ಬಾರಪ್ಪ ಪೂಜಾರಿ ಕಿರಣ್ ಕುಮಾರ್. ಅವು ಬರಲ್ಲ ಅಂತ ನೀನೇ ಆಡ್ಬಿಡಪ್ಪ. ಜನಪದ ಒಂದು ಕೇಳ್ತೀನಿ ಬಟ್ ಆಡಲ್ಲ. ತಿಕ್ಕುವ ಕಾರ್ಯಕ್ರಮ. ಬೆಳ್ಳಗಾಗೋವರೆಗೂ ತಿಕ್ಕು. ಪೇಶಸ್ ತಂದ್ಕೊಳ್ಳೇನು? ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಕ್ಲೀನ್ ಮಾಡಿಂದ ನಮ್ಮ ರೂಮ್ ಹೆಂಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಹುಡುಗ ಮಡಿಸಿಟ್ಟನಲ್ಲಿ. ಇವಾಗ ಅಡುಗೆ ರೂಮ್ ನೋಡ್ರಿ ಹೆಂಗಿತ್ತು. ಇವಾಗ ನೋಡ್ರಿ ಹೆಂಗೆ ಕ್ಲೀನ್ ಆಗೈತೆ ಎಲ್ಲ. ನಮ್ಮ ಅಪ್ಪಾಜಿ ಫುಲ್ಲು ಎಲ್ಲ ಪಾತ್ರೆನ ತೊಳೆದಿಟ್ಬಿಟ್ಟನ ಎಲ್ಲ. ಇವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡೀವಿ ಎಲ್ಲ. ಅಡುಗೆ ರೂಮ್ನ ಮತ್ತು ಹಾಲ್ನ ಕ್ಲೀನ್ ಮಾಡೀವಿ. ಮತ್ತು ಇದೊಂದು ರೂಮ್ ಇತ್ತು, ಇದೊಂದು ರೂಮ್ನ ಎಲ್ಲ ಕ್ಲೀನ್ ಮಾಡೀವಿ. ಸರಿ, ನೆಕ್ಸ್ಟ್ ನಮ್ಮ ಹುಡ್ರು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರಲ್ಲಿ. ಹೇಗಿತ್ತು ರೂಮ್ ಕ್ಲೀನಿಂಗ್ ಎಕ್ಸ್ಪೀರಿಯನ್ಸ್? ನೀನಂತರ ಫೋನ್ ಹಿಡ್ಕೊಂಡ ಮುಗಿಸ್ಬಿಟ್ಟೆ. ಹಾಂ, ಫೋನ್ ಹಿಡ್ಕೊಂಡ ಒಂದು ಕೆಲಸ ಮಾಡಿದ್ರೆ ವಿಡಿಯೋ ಮಾಡಿದ್ದ. ನಾನೆಲ್ಲ ನಾನು ಕೆಲಸ ಮಾಡ್ತೀನಿ. ಮಾಡಿನಲ್ಲಿ ಕಸ ಹೊಡೆದಿನಿ. ಭಾರಿ ಮಾಡಿಯಪ್ಪ. ಎಲ್ಲರೂ ಊರಿಗೆ ಹೋದಕ್ಕೆ ಏನು ಅನ್ಸಕತ್ತೈತಿ? ಏನಿಲ್ಲ, ಖಾಲಿ ರೂಮ್. ಗೈಸ್ ನೋಡ್ರಿ ಗೈಸ್, ರೂಮ್ ಎಲ್ಲ ಸೈಲೆಂಟ್ ಆಗಿಬಿಟ್ಟೈತಿ. ಅವಾಗ ನೋಡ್ತಿದ್ರಲ್ಲ ಹೆಂಗೆ ಒದರಾಡ್ತಿದ್ದೆ ಎಲ್ಲರೂ. ಇವಾಗ ನೋಡ್ರಿ ಎಲ್ಲ ಫುಲ್ ಸೈಲೆಂಟ್.
ಮೂವರೇ ಇದೀವಿ. ನಮ್ಮ ಅಯ್ಯಣ್ಣ ಹೋಗ್ಬಿಟ್ಟಾನ, ಅಯ್ಯಣ್ಣ ಹೋಗ್ಬಿಟ್ಟಾನ, ನಮ್ಮ ಕುಂಟ ಹೋಗ್ಬಿಟ್ಟಾನ. ಎಲ್ಲರೂ ಹೋಗ್ಬಿಟ್ರ. ಗೈಸ್ ನಮ್ಮ ಹುಡ್ರಿಗೆ ಹುಡುಗಿ ಬಿಟ್ಟು ಹೋದ್ರೆ ಚಿಂತೆ ಆಗ್ತಿಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಹುಡ್ರ ಯಾರು ಇರ್ಲಿಲ್ಲ ಅಂದ್ರೆ ಭಾಳ ಬೇಜಾರಾಕೈತಿ ಮನ್ಸಿಗೆ. ಒಬ್ಬ ಹೋದ ಫ್ರೆಂಡ್ಸ್, ಅವ್ನ ನಾಯಿ ನನ್ನ ಮಗ ಧಾರವಾಡದಾಗಿದ್ದು ನಮ್ಮ ಹತ್ರ ಬರೋಲ್ಲ. ಅವ್ನು ಯಾರಂತ ಫೈಂಡ್ ಮಾಡ್ರಿ ನೋಡ ನೀವು. ಅವನಂತ್ರ ಮನುಷ್ಯರಿಗೆ ಹುಟ್ಟಿಲ್ಲ ಅವ್ನು ಸುಳ್ಳ್ಯಾಕ. ಫೈಂಡ್ ಮಾಡ್ರಿ. ಈಗ ಮೂವರೇ ಇದೀವಿ. ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಅದಕ್ಕೆ ಇವಾಗೆಲ್ಲ ರೂಮ್ ಸ್ವಚ್ಛ ಮಾಡಿದ್ವಿ. ಅದಕ್ಕೆ ಇವಾಗ ಹೊರಗೆ ಕೂಳು ತಿಂದು ಬಂದು ಮಕ್ಕಂಬಿಡೋಣ ಅಷ್ಟೇ, ಮತ್ತೇನಿಲ್ಲ. ನಾಳೆ ನಾನು ಊರಿಗೆ ಹೋಗ್ತೀನಿ. ನಾಳೆ ಇವನು ಹೋಗ್ತಾನ, ಆಮೇಲೆ ಅಪ್ಪಾಜಿ ನಾನು ಇಬ್ರು ಅಷ್ಟೇ. ನೋಡೋಣ ಹೆಂಗೋ ಟೈಮ್ ಪಾಸ್ ಮಾಡೋಣ ಒಂದು ವಾರ. ಫೈನಲಿ ಇವತ್ತಿನ ಲಾಗ್ ಇಷ್ಟೇ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್.